ಯೂನಿವರ್ಸ್ ಕಡೆಯಿಂದ ಕರೆಂಟ್ ಸಿಚುವೇಶನ್ಗೆ ಏನೆಲ್ಲ ಮೆಸೇಜಸ್ ಇರುತ್ತೆ ಅಂತ ಅನ್ನೋದು ಈ ಶಾರ್ಟ್ ವಿಡಿಯೋ ಆಗಿರುತ್ತೆ. ಸೊ 6 ಆಫ್ ಕಪ್ಸ್, ದ ಕ್ವೀನ್ ಆಫ್ ವಾಂಡ್ಸ್, 4 ಆಫ್ ಕಪ್ಸ್. ಜಾಸ್ತಿ ಕಪ್ಸ್ ಬಂದಿರೋದ್ರಿಂದ ಎಮೋಷನಲ್ ಆಗಿ ಹೀಲ್ ಆಗುವಂಥದ್ದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಯಾವುದೋ ಒಂದರಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಜಾಸ್ತಿ ಯೋಚನೆಗಳನ್ನ ಮಾಡ್ತಾ ಇರ್ಬೋದು. ಅಂಡ್ ರಿಲೇಶನ್ಶಿಪ್ ಸರಿ ಆಗ್ಬೇಕು, ಅದು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ಕ್ಲೈಂಟ್ ಬಿಸ್ನೆಸ್ ಇಂದಾಗಿರ್ಬೋದು, ವಾಟ್ ಎವರ್ ಒಂದು ಸಂಬಂಧವನ್ನ ನೀವು ಸರಿ ಮಾಡ್ಲಿಕ್ಕೆ ತುಂಬಾನೇ ಕಷ್ಟಪಡ್ತಾ ಇದ್ದೀರಾ. ಮೊದಲು ಚೆನ್ನಾಗಿತ್ತು, ಇವಾಗ ಆತರ ಇಲ್ಲ, ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಬಟ್ ಅದಕ್ಕೆಲ್ಲದೂ ಕೂಡ ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತಾನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಕ್ವೀನ್ ಆಫ್ ವಾಂಡ್ಸ್ ಎಲ್ಲಾ ತರದಾದಂತಹ ಅಫರ್ಮೇಶನ್ಸ್ ಇರ್ಬೋದು, ಹೀಲಿಂಗ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳೋದಾಗಿರ್ಬೋದು, ಎಲ್ಲದೂ ಕೂಡ ಮಾಡ್ತಾ ಇದ್ದೀರಾ. ಅಂಡ್ ನನ್ನ ಒಂದು ಸಜೆಷನ್ಸ್ ಏನು ಅಂತ ಅಂದ್ರೆ, ನೀವು ಎಲ್ಲೋ ಒಂದ್ ಕಡೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಒಂದು ಅಪೋಸಿಟ್ ಪರ್ಸನ್ ಕಡೆಯಿಂದ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ.